ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಫಂಕ್ಷನ್‌ಗೆ ಹೋಗ್ಬೇಕಿತ್ತು. ಹಾಗಾಗಿ ರೆಡಿ ಆಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ. ಲಾಂಗ್ ವಿಡಿಯೋ ಮಾಡಿದಾಗ ಲಾಸ್ಟಲ್ಲಿ ಅದಕ್ಕಿಂತ ಮುಂಚೆ ಒಂದು ಫಂಕ್ಷನ್‌ಗೆ ಹೋದಾಗ ತುಂಬ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದೆ. ಇವಾಗ ಅಕ್ಕನ ಮಗಂದು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮಗಂದು ಬರತ್ತೆ ಅಂತ. ಸೊ ಇವತ್ತು ಅವ್ರದ್ದು ನಾಮಕರಣ ಇದೆ. ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಈ ಸೀರೆನ ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ ನಿಮಗೆ. ಜಾನ್ಸಿ ಆ್ಯಕ್ಚುಲಿ ಸ್ಟಿಚ್ ಮಾಡಿಕೊಟ್ಟಿದ್ದು ಅಂತ ಹೇಳಿ ನಮ್ಮ ಅರ್ನಿ ಕಲೆಕ್ಷನ್ದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನಾನು ಅಂದರೆ ಡೈರೆಕ್ಟಾಗಿ ನೋಡೋದಕ್ಕಿಂತ ಉಟ್ಕೊಂಡ ಮೇಲೆ ಅದ್ರ ಲುಕ್ ಇನ್ನೂ ಚೆನ್ನಾಗಿ ಬಂತು. ಮತ್ತು ಬ್ಲೌಸು ಅಷ್ಟೇ ಚೆನ್ನಾಗಿ ಬಂದಿದೆ. ಈ ಥರ ಒಂದು ಡಿಸೈನ್ ನನ್ನ ಹತ್ರ ಇರಲಿಲ್ಲ ಪ್ಯಾಟ್ರನ್ನು. ಬಟ್ ಇಷ್ಟ ಆಯಿತು ನನಗೆ ಬ್ಲೌಸೂ ಸಹ. ಸೊ ಇವತ್ತು ಹೋಗ್ತಾ ಇದ್ದೀವಿ. ನಿಜ ಹೇಳಬೇಕು ಅಂದರೆ ನಾನು ಶಾರ್ಟ್ಸ್ಗೆ ವಿಡಿಯೋ ತಗೋತಾ ಇದ್ದೆ. ಅಂದರೆ ಮಿನಿ ವ್ಲಾಗ್ ಹಾಕೋಣ ಸ್ಯಾರಿ ಮತ್ತು ಬ್ಲೌಸ್ ಬಗ್ಗೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ಸಡನ್ಲಿ ನಮ್ಮ ಮಕ್ಕಳಿಬ್ರು ಕರೆದ್ಬಿಟ್ಟು, ಅಂದರೆ ಕ್ಯಾಮ್ರಾ ಆನಲ್ಲಿದೆ, ಅದು ಅನ್ಎಕ್ಸ್ಪೆಕ್ಟೆಡು. ನಾವು ಆನ್ ಮಾಡಬೇಕಂತ ಇರಲಿಲ್ಲ. ಅಲ್ಲೇ ಕೂತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನ್ ಆಯಿತು. ಸೊ ಆವಾಗ ನನ್ನ ಮಕ್ಕಳಿಬ್ರು ನನಗೆ ಸರ್ಪ್ರೈಸ್ ಆಗಿ ಕೊಟ್ಟರು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ನನಗೆ ಈ ಪರ್ಸ್ ನೋಡಿದ ತಕ್ಷಣವೇ ಶಾಕ್ ಆಗೋಯ್ತು. ಸನ್ರೈಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ದು. ಸೊ ನೋಡಿ, ಇದು ಕೊಡಿಸಿದ್ದಾರೆ ನನ್ನ ಮಕ್ಕಳಿಬ್ರು. ಇದು ಆ್ಯಕ್ಚುಲಿ ಇವತ್ತು ನನ್ನ ಬರ್ತಡೇ. ಸೊ ನನ್ನ ಬರ್ತಡೇಗೆ ನನ್ನ ಮುದ್ದಾದ ಮಕ್ಕಳಿಂದ ಇದು ಒಂದು ಗಿಫ್ಟ್ ಕಾಣಿಸ್ತಿದೆ ಅನ್ಕೋತೀನಿ. ಡೈಮಂಡು ಆ್ಯಕ್ಚುಲಿ. ಸೊ ಲಾಸ್ಟ್ ಟೈಮು ನಾನು ಜ್ಯುವೆಲ್ರಿ ಶಾಪಿಂಗ್ ಹೋದಾಗ ಡೈಮಂಡ್ ಇಯರಿಂಗ್ಸ್ ನೋಡುವಾಗ ನಮ್ಮ ಮನೆಯವರು ಸ್ವಲ್ಪ ನನಗೆ ಬೇಸರ ಮಾಡಿದ್ರು ತಗೊಳ್ಳೋದಕ್ಕೆ. ಅಂದರೆ ಲೈಕ್ ಏನೋ ಒಂದು ಮಾತು ಅಂದ್ಬಿಟ್ರು ನನಗೆ. ನಾನು ಹೇಗೆ ಅಂದರೆ ನನಗೆ ಸುಮ್ಮನೆ ಏನಾದರೂ ಒಂದು ಮಾತು ಅಂದ್ರೂ ನಾನು ಬೇಗ ಎಮೋಷನಲ್ ಆಗೋದು, ಮತ್ತು ಸ್ವಲ್ಪ ಇದಾಗ್ಬಿಡ್ತೀನಿ, ಬೇಡ ನನಗಿನ್ನದು ಅಂತ ಹೇಳಿ. ಅವರು ಇವಾಗ ಹೇಳ್ತಿದ್ದಾರೆ ನಾನು ಬೇಕು ಅಂತ. ಅವತ್ತು ಹೇಳಿದೆ ನಿನಗೆ ರೀಸನ್ ಏನಂದರೆ ನಿನ್ನ ಮಕ್ಕಳಿಬ್ರು ಆಲ್ರೆಡಿ ಅಂದರೆ ಇದು ಪ್ಲ್ಯಾನ್ ಇತ್ತು, ಪರ್ಚೇಸ್ ಆಗಿತ್ತು. ಸೊ ಹಾಗಾಗಿ ಅಂದರೆ ಪರ್ಚೇಸ್ ಆಗಿರಲಿಲ್ಲ, ಅವರು ಇದನ್ನು ಪ್ಲ್ಯಾನ್ ಮಾಡಿ ಇಟ್ಟಿದ್ರಂತೆ. ಸೊ ನಾನು ತಗೊಂಡು ಮತ್ತು ಅವರು ತೊಗೊಂಡ್ಬಿಡ್ತಾರೆ ಅಂತ ಹೇಳಿ ನಮ್ಮ ಮನೆಯವರು ನನ್ನನ್ನು ತಗೊಳ್ಳೋಕ್ಕೆ ಅವಾಯ್ಡ್ ಮಾಡಿಸಿದ್ದು. ನಿಜವಾಗ್ಲೂ ಫಸ್ಟ್ ಡೈಮಂಡ್ ಗಿಫ್ಟ್, ಗೋಲ್ಡ್ ಅಲ್ಲ ಇದು, ಡೈಮಂಡ್ ಗಿಫ್ಟು. ನನಗೆ ತುಂಬ ಎಮೋಷನಲ್ ಆಗ್ತಾ ಇದ್ದೀನಿ. ಬಟ್ ನನಗೀಗ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಳಕ್ಕೂ ಇಷ್ಟ ಇಲ್ಲ. ಮತ್ತು ಏನಂತಾರೆ, ಬರ್ತಡೇ ಎಮೋಷ್ನಲ್ ಆಗಬಾರ್ದು, ಅದಕ್ಕೋಸ್ಕರ. ಮತ್ತು ಡೈಮಂಡ್ ಆಗಿರೋದ್ರಿಂದ ಇದು ಈ ಥರ ಕಾರ್ಡ್ಸ್ ಕೊಡ್ತಾರೆ ನೋಡಿ. ಇದು ಆ್ಯಕ್ಚುಲಿ ಸಿಂಗಲ್ ನೋ ಸ್ಪಿನ್ನು. ಸೊ ಇವರಿಬ್ರು ಅದನ್ನು ಮ್ಯಾಚ್ ಮಾಡಿ ನನಗೆ, ನಾನು ಸೈಡ್ ಇಲ್ಲಿಗೆ ತಗೊಳ್ಳೋಣ ಅನ್ಕೋತಾ ಇದ್ದೆ, ಮ್ಯಾಚ್ ಮಾಡಿ ತಂದಿದ್ದಾರೆ. ಅದಕ್ಕೆ 2 ಕಾರ್ಡು, ಯೂಶ್ವಲಿ ಡೈಮಂಡ್ ಗೊತ್ತಲ್ಲ ಕಾರ್ಡ್ ಕೊಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನನ್ನ ಮಕ್ಕಳಿಬ್ರು ಅವರ ಸೇವಿಂಗ್ಸಲ್ಲಿ ಅಮ್ಮನಿಗೆ ಅಂತ ಫಸ್ಟ್ ಡೈಮಂಡ್ ಗಿಫ್ಟನ್ನು ತಂದು ಕೊಟ್ಟಿದ್ದಾರೆ. ಬಟ್ ಇಷ್ಟು ದಿನ ಅಂತಂದರೆ ಅದು ಒಂಥರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬೆಳಿಗ್ಗೆಯಿಂದ ಆಟ ಆಡಿಸ್ತಾ ಇದ್ರು ನನ್ನ. ಬ್ಯಾಗ್ ಶಾಪ್ಗೆ ಹೋಗೋಣ ನಡಿ, ವಾಚ್ ಶಾಪ್ಗೆ ಹೋಗೋಣ ನಡಿ, ಅಲ್ಲಿ ಹೋಗೋಣ ನಡಿ, ನಿನಗೆ ಮೋಚಿ ಬ್ಯಾಗ್ ಕೊಡಿಸ್ತೀವಿ ಅಂತ ಒಬ್ಬಳು. ಮತ್ತು ಮೊನ್ನೆ ನಮ್ಮ ಪಾವನಿ ಲ್ಯಾವಿ ಶೋರೂಮ್ಗೆ ಹೋಗೋಣ ನಡಿ ಅಮ್ಮ, ಬ್ಯಾಗ್ ಕೊಡಿಸ್ತೀನಿ. ನಾನೇನು ಇವರು ನನ್ನ ಬರ್ತಡೇ, ಇವ್ರು ಏನೋ ಸರ್ಪ್ರೈಸ್ ಗಿಫ್ಟೇ ಪ್ಲ್ಯಾನ್ ಮಾಡಿಲ್ವಾ ನನಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕನ್ನ. ಇಬ್ಬರು ಶಾರ್ಟ್ಸಲ್ಲಿ ರೆಕಾರ್ಡ್ ಆಗಿರತ್ತೆ, ನೋಡೋಣ ಅದು ಯಾವ ಥರ ಬಂದಿದೆ ಕ್ಲಿಪ್ಪಿಂಗ್ಸು. ಅದು ನಾನು ಮಿನಿ ವ್ಲಾಗಲ್ಲಿ ಆದರೆ ಖಂಡಿತ ನಾನು ಹಾಕ್ತೀನಿ. ಇದನ್ನು ನಾನು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವ್ರು ಲಾಸ್ಟ್ ಟೈಮೇ ಕೊಡಿಸ್ಬಿಟ್ಟಿದ್ರು ಈ ಬ್ರೇಸ್ಲೈಟು. ಸೊ ಇದೇ ಅನ್ಕೋತೀನಿ ನನ್ನ ಬರ್ಡೇ ಗಿಫ್ಟು. ಮತ್ತು ಅವ್ರು ಇನ್ನೇನು ಕೊಡಿಸ್ತಾರೆ ಗೊತ್ತಿಲ್ಲ. ಅವರೇನು ಸರ್ಪ್ರೈಸ್ ಎಲ್ಲ ಮಾಡೋಕ್ಕೆ ಬರಲ್ಲ ನಮ್ಮ ಮನೆಯವ್ರಿಗೆ. ಸೊ ಇದು ಅವರು ಕೊಡಿಸಿದ್ದು. ಸೊ ಈ ಥರ ಇದೆ. ಸರಿ, ಇನ್ನು ಹೋಗೋಣ ಫಂಕ್ಷನ್ಗೆ. ಸೊ ಎಮೋಷನಲ್ ಆಗಿಬಿಟ್ಟು ತೋರಿಸ್ಬಿಟ್ಟೆ ಅನಿಸುತ್ತೆ. ಯೂಶ್ವಲಿ ನಾನು ಆ ಥರ ಗೋಲ್ಡ್ ಎಲ್ಲ ತೋರಿಸಲ್ಲ, ನೀವು ನೋಡಿದರೆ. ಬಟ್ ಇವತ್ತು ಆ ಖುಷಿಗೇ ನಾನು ಇದು ಮಾಡಿದೆ. ಓಕೆ, ಫಂಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಆದಮೇಲೆ ಈವ್ನಿಂಗ್ ಒಂದು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಖಂಡಿತ ಅದನ್ನೆಲ್ಲ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ.
ಕೊಟ್ಮೇಲೆ ಮಕ್ಕಳದು ಒಂದೇ ಆಟ, ಅಮ್ಮ ಪ್ಲೀಸ್ ಹಾಕ್ಕೊಳ್ಳಿ ನಾವು ನೋಡಬೇಕು ಅಂತ ಹೇಳಿ. ಹೆಂಗೂ ಫಂಕ್ಷನ್ಗೆ ಬೇರೆ ಹೋಗ್ತಾ ಇದ್ದೀವಲ್ವಾ, ಹಾಕ್ಕೊಳ್ಳಿ ಅಂತ ಹೇಳ್ತಿದ್ರು. ನಾನು ಇರ್ಲಿ ಬಿಡಮ್ಮ ಬಂದ್ಮೇಲೆ ನಿಧಾನಕ್ಕೆ ಹಾಕ್ಕೊಳ್ಳೋಣ ಅಂದ್ರು, ಕೇಳಲಿಲ್ಲ. ಪಾವನಿ ಅಮ್ಮ ನಾವು ಹೆಲ್ಪ್ ಮಾಡ್ತೀನಿ, ಹಾಕ್ಕೊಳ್ಳಮ್ಮ ನಾವು ನೋಡಬೇಕು ಅಂತ. ಬಿಕಾಸ್ ಪಾಪ ಅವ್ರಿಗೂ ಒಂದು ಆಸೆ ಅನ್ನೋದು ಇರತ್ತೆ ಅಲ್ವಾ, ಅಮ್ಮ ಹಾಕ್ಕೊಂಡ್ರೆ ಹೆಂಗೆ ಕಾಣ್ತಾರೆ, ಮತ್ತು ಅಮ್ಮನ ಮುಖದಲ್ಲಿ ಆ ಸಂತೋಷ ನೋಡಬೇಕು ಅನ್ನೋದು. ಆಮೇಲೆ ನಾನು ಕೇಳಿದೆ ಇವ್ರನ್ನ, ಯಾವಾಗ ಪ್ಲ್ಯಾನ್ ಮಾಡಿದ್ರಿ, ಯಾವಾಗ ಹೋಗ್ಬಿಟ್ಟಿದ್ರಿ ನೀವು ಶಾಪ್ಗೆಲ್ಲ ಅಂತ ಹೇಳಿ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಅಂದರೆ ಈಗ ನನ್ನ ಬರ್ತಡೇ ಲಾಸ್ಟ್ ಸಂಡೇ ಇತ್ತು, ಅದಕ್ಕೆ ಲಾಸ್ಟ್ ಸಂಡೇ ಇವರು ಹೋಗಿದ್ದು. ನನಗೇನು ಹೇಳಿದ್ರು ಅಂತಂದರೆ, ಲೆನ್ಸ್ ಕಾರ್ಟಲ್ಲಿ ಒಂದು ಪ್ರಮೋಷನ್ ವಿಡಿಯೋ ಬಂದಿತ್ತು. ಆ್ಯಕ್ಚುಲಿ ಹನಿಗೆ ಬಂದಿತ್ತು, ಹನಿದು ಕಂಪ್ಲೀಟ್ ಆಗಿತ್ತು, ಮತ್ತು ಪಾವನಿಗೂ ಕೊಟ್ಟಿದ್ರು ಅವರು. ಸೊ ಲೆನ್ಸ್ ಕಾರ್ಟ್ಗೆ ಪ್ರಮೋಷನ್ ಶೂಟ್ ಮಾಡ್ಕೊಂಬರ್ಬೇಕಮ್ಮ, ಹೋಗಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ, ನಾನು ಇಬ್ಬರು ಜೊತೆಲಿ ಹೋಗ್ತಾರಲ್ವಾ ಅಂತ ಹೇಳಿ ಓಕೆ ಮಾಡಿದೆ. ಹೋಗಿ ಬಂದರು. ಬಂದ ಮೇಲೆ ನಾನು ಮತ್ತೆ ಶೂಟ್ ಬಗ್ಗೆ ಕೇಳಿದೆ, ಆಯಿತಾ ಕಂಪ್ಲೀಟ್ ಅಂದಿದ್ದಕ್ಕೆ, ಅಯ್ಯೋ ಇಲ್ಲ ಅಮ್ಮ ಶೂಟೇ ಆಗಲಿಲ್ಲ, ಸರಿ ಹೋಗಲಿಲ್ಲ, ಹಾಗೆ ಹೀಗೆ ಇನ್ನೂ ಒಂದ್ಸತಿ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡ್ಲಿಲ್ಲ. ಆಮೇಲೆ ಗಿಫ್ಟ್ ತಂದಾಗ ಅವೆಲ್ಲ ಸ್ಟೋರೀಸ್ ಹೇಳ್ತಾ ಇದ್ರು. ಆಮೇಲೆ ನಾನು ಕೇಳಿದೆ ಅಮೌಂಟ್ ಎಲ್ಲ ಯಾವ ಥರ ಮಾಡಿದ್ರಿ ಏನು ಅಂತ ಅಂದ್ಬಿಟ್ಟು. ಅಂದರೆ ಇವರು ಸೆಲೆಕ್ಟ್ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದಾರೆ. ನಮ್ಮ ಮನೆಯವರು ಅಮೌಂಟದೆಲ್ಲ ಮಾತಾಡಿದ್ದಾರೆ, ಅಂದರೆ ಗ್ರಾಮ್ಸ್ದು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಅವರು ಮಾತಾಡಿ ಅವರು ಇದು ಮಾಡಿರೋದು. ಬಟ್ ಪೇಮೆಂಟ್ ಮಾತ್ರ ನಮ್ಮ ಹನಿ ಕಡೆಯಿಂದನೇ ಹೋಗಿದೆ. ಅಂದರೆ ಅವರಿಬ್ಬರ ಏನು ಸೇವಿಂಗ್ಸು ಎಲ್ಲನೂ ಇರತ್ತೆ ಅಲ್ವಾ, ಸೊ ಎಲ್ಲನೂ ಹಾಕಿ ಅವರು ನನಗೋಸ್ಕರ ತಂದು ಕೊಟ್ಟಿದ್ದು. ಬಟ್ ಏನಂದರೆ ತಂದು ಕೊಟ್ಟಿದ್ದು ಖುಷಿ ಏನೋ ಇತ್ತು, ಆದರೆ ನನ್ನ ಮಕ್ಕಳಿಬ್ರು ಪಾಪ ಅಷ್ಟು ಕಷ್ಟಪಟ್ಟು ಅಮೌಂಟ್ ಎಲ್ಲ ಸೇವ್ ಮಾಡ್ಕೊಂಡಿದ್ರಲ್ವ, ಸೊ ನನಗೆ ಖರ್ಚು ಮಾಡಿಬಿಟ್ರಲ್ವ ಅಂತ ಒಂದು ಫೀಲಿಂಗ್ ಒಂದು ಕಡೆ ನನಗೆ. ಬಟ್ ಅವ್ರಿಗೆ ಆ ಮಾತು ಹೇಳಿದ್ರೆ, ಅಮ್ಮ ಪ್ಲೀಸ್ ಆ ಥರ ಎಲ್ಲ ಫೀಲ್ ಮಾಡ್ಕೋಬೇಡಿ, ನಿಮ್ಮ ಖುಷಿನೇ ನಮಗೆ ಇಂಪಾರ್ಟೆಂಟು, ನಾವು ಅರ್ನ್ ಮಾಡಿದ್ರು ನಿಮಗೋಸ್ಕರನೇ ಅಲ್ವಾ ಅರ್ನ್ ಮಾಡೋದು ಅಂತ ಅವ್ರು ಹೇಳ್ತಾ ಇದ್ರು. ನೋಡ್ತಾ ನೋಡ್ತಾ ಮಕ್ಕಳಿಬ್ರು ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಅಂತ ಹೇಳಿ ಅನ್ನಿಸ್ತಿತ್ತು ನನಗೆ. ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ಲಿ 40% ಡಿಸ್ಕೌಂಟ್ ಇದೆಯಂತೆ. ಶ್ರೀವಾರಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ಹೋಗಿ ನೋಡಿ, ಬಿಟ್ಟಿಯಾಗಿ ನನ್ನ ಕೈಲಿ ಪ್ರಮೋಷನ್ ಮಾಡಿಸ್ತಾರೆ. ಸೊ ಇಲ್ಲೇ ಹತ್ರ ಇದೆ, ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿರ್ತಾರೆ, ಮಿಸ್ ಮಾಡ್ತೀರ ಹೋಗಿ ನೋಡು. ನಾನು ಹತ್ರ ಉಳಿಸ್ಕೊಂಡಿದ್ದೀನಿ, ತಮ್ಮ ಒಂದು ವಿಡಿಯೋ ಮಾಡ್ಕೊಂಡು 40% ಡಿಸ್ಕೌಂಟ್ ಅಂತ ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡಿ. ಇವರೊಬ್ರು ಇದ್ದಾರೆ, ಸೈಟ್ ರಿಜಿಸ್ಟರ್ ಮಾಡಿಸ್ಬೇಕು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಏನಂದರೆ ಫಂಕ್ಷನ್ನಿಂದ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಎಲ್ಲ ಮಾಡಿದ್ವಿ. ಇವಾಗ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ನೋಡಿದ್ರಿ ಪಾವನಿ ರೆಡಿಯಾಗಿ ಬಂದಿದ್ದಾಳೆ.
ಅಪ್ಪ ಮಗಳು ಇಬ್ರು ಬಟ್ಟೆ ವಿಚಾರಕ್ಕೆ ನಂದು ಚೆನ್ನಾಗಿದ್ಯಾ ನಿಮ್ದು ಚೆನ್ನಾಗಿದ್ಯಾ ಅಂತ ಹೇಳಿ. ಅಂದ್ರೆ ಅವ್ರ ಪಪ್ಪನ ಡ್ರೆಸ್ ಪಾವನಿಗೆ ಇಷ್ಟ ಆಗಿಲ್ಲ, ಚೇಂಜ್ ಮಾಡು ಅಂತ ಪಿಸ ಪಿಸ ಅಂತ ಮಾತಾಡ್ತಿದ್ದಾಳೆ. ಓಕೆ, ಇನ್ನ ನಾನು ನನ್ನ ಡ್ರೆಸ್ ಬಗ್ಗೆನೂ ಹೇಳಬೇಕು. ಸೊ ಇದು ಬರ್ತ್ಡೇ ಡ್ರೆಸ್ ಅಂತ ಅನ್ಕೊಳ್ಳೋದಕ್ಕಿಂತ ನಾನು ಸ್ಯಾರಿನೇ ಪ್ಲಾನ್ ಮಾಡಿದ್ದು ಬರ್ತ್ಡೇಗೆ ಅಂತ ಹೇಳಿ. ಬಟ್ ಇದು ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾನು ಇದನ್ನ ತೋರಿಸಿದೆ ಪೀಸ್ ಅಂತ ಅಂದ್ಬಿಟ್ಟು. ಸೊ ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೆ. ಅವರು ಗೊತ್ತಿಲ್ಲ, ಅವ್ರಿಗೆ ನಿಜ ಹೇಳ್ಬೇಕು ಅಂದ್ರೆ ನನ್ನ ಬರ್ತ್ಡೇ ಅಂತ ಹೇಳಿ ಏನಂತ ಗೊತ್ತಿಲ್ಲ, ಜಸ್ಟ್ ಒನ್ ಡೇಗೆ ನನಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ರು. ಸೊ ಫೈನಲಿ ಬಂತಲ್ವ ಹೊಸ ಡ್ರೆಸ್ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ನೋಡಿ ಈ ತರ ಸ್ಟಿಚ್ ಮಾಡಿಸಿದೀನಿ, ಸಿಂಪಲ್ ಆಗಿ ನೆಕ್ ಈ ತರ ಇಕ್ಸಿದೀನಿ. ಮತ್ತೆ ಇಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ, ಫಿಶ್ ಕಟ್ ತರ ಮಾಡಿದ್ದಾರೆ, ನೋಡ್ಬೋದು ನೀವು. ಈ ತರ ಫಿಶ್ ಕಟ್ ತರ ಬಂದಿದೆ. ಪ್ಲಾಜೋ ಪ್ಯಾಂಟ್, ನನ್ಗೆ ಈ ತರ ಪ್ಯಾಂಟ್ಸೇ ತುಂಬಾ ಕಂಫರ್ಟೇಬಲ್. ಮತ್ತೆ ಸ್ಲೀವ್ಸ್ ಬಂದು ನೋಡಿ ಈ ತರ ಸ್ಲೀವ್ಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದು ಪ್ರಿಂಟ್ಸ್ ಸ್ವಲ್ಪ ವೇರಿ ಬರತ್ತೆ. ನಾನು ಎಕ್ಸಾಕ್ಟ್ ಪ್ರಿಂಟ್ಸ್ನ ನೋಡಕ್ ಹೋಗಿದ್ದೀವಿ ಅಂದ್ರೆ ಈ ತರ ಒಂದು ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಸಕ್ ಆಗೋದಿಲ್ಲ, ನಾರ್ಮಲ್ ಸೈಡ್ ಕಟ್ಟನ್ನ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಬಟ್ ಇದು ತುಂಬಾನೇ ಇಷ್ಟ ಆಯ್ತು, ತುಂಬಾ ಕಂಫರ್ಟೇಬಲ್ ಆಗಿದೆ. ಮತ್ತೆ ನನಗೆ ತುಂಬಾ ನೀಟಾಗಿ ಹೊಲ್ದಿದ್ದಾರೆ, ಒಂಚೂರು ಟೈಟ್ ಇಲ್ಲ, ಒಂಚೂರು ತುಂಬಾ ಲೂಸ್ ಇಲ್ಲ, ತುಂಬಾ ನೀಟಾಗಿ ಸ್ಟಿಚಿಂಗ್ ಆಗಿದೆ. ಸೊ ಈ ತರ ಇದೆ. ಇನ್ನು ಬ್ಯಾಕು ಅಷ್ಟೇ, ಓಪನ್ ಏನೂ ಇಲ್ಲ, ಈ ತರ ಮಾಡಿದ್ದಾರೆ. ಸೊ ನಮ್ಮಿಬ್ಬರು ಮಕ್ಕಳು ರೆಡಿ ಆಗಿದ್ದಾರೆ, ಈಗ ಹೊರಡಬೇಕು. ಇಷ್ಟು ಇದೆ. ಹಂಗೇನೆ ಈ ಡ್ರೆಸ್ಸದೊಂದು ಹೇಳ್ಬಿಡೋಣ ನಿಮಗೆ ಅಂದ್ಬಿಟ್ಟು ವ್ಲಾಗ್ನ ಈಗ ಕಂಟಿನ್ಯೂ ಮಾಡಿದ್ದು. ಸೊ ಇವಾಗ ಐ ಥಿಂಕ್ ಹನಿನೇ ಟೇಬಲ್ ಬುಕ್ ಮಾಡಿದ್ದಾಳೆ ಅನ್ಕೋತೀನಿ, ಹೋಟೆಲಲ್ಲಿ ಹೋಗಿ ಡಿನ್ನರ್ ಮಾಡಿಕೊಂಡು ಮನೆಗೆ ಬರೋದು. ಸೊ ಇಷ್ಟು ಇದೆ ಇವತ್ತು ನಮ್ಮ ಒಂದು ಪ್ಲ್ಯಾನು. ನೋಡ್ಬೋದು ನೀವು, ನಾನು ಆ್ಯಕ್ಚುಲಿ ಆಗ್ಲೇ ಬ್ಲಾಗಲ್ಲಿ ಆಗ್ಲೇ ನೋಡಿರ್ತೀರ, ಬಿಡಲಿಲ್ಲ ಮಕ್ಕಳು, ಅಮ್ಮ ಹಾಕ್ಕೊಳ್ಳಿ ಅಂತ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬ ಇಷ್ಟ ಆಯಿತು. ನಾನು ಲಾಸ್ಟ್ ಒಂದೆರಡು ವ್ಲಾಗಲ್ಲಿ ಹೇಳಿದೆ, ನಿಮಗೆ ನೆನಪಿರ್ಬೋದು, ನಾನು ಈ ಥರ ಸೈಡ್ಗೆ ಇಲ್ಲಿ ತಗೋಬೇಕು ಅಂತ ನೋಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮಕ್ಕಳು ಇದು ಮಾಡಿಕೊಂಡು ತಗೊಂಡಿದ್ದಾರೆ. ಬಟ್ ನಾನು ತಗೊಳಕ್ಕೆ ಹೋದಾಗ ನಮ್ಮ ಮನೆಯವ್ರು ನನಗೆ ಬಿಡಲಿಲ್ಲ ತಗೊಳ್ಳಿಕ್ಕೆ. ಒಂಥರ ಅಂದರೆ ಅವ್ರಿಗೆ ಗೊತ್ತು ನನ್ನನ್ನು ಹೆಂಗೆ ಇದು ಮಾಡಬೇಕು ಅಂದರೆ, ಇಷ್ಟು ವರ್ಷ ಮದುವೆ ಆಗಿ ಗೊತ್ತಿಲ್ಲದೆ ಇರುತ್ತಾ ನನ್ನನ್ನು ಅಂದರೆ ಅವ್ರು ಬೈಯೋದು ಆ ಥರ ಏನೂ ಇಲ್ಲ, ನನಗೆ ಬೈಬೇಕು ಅಂತ ಏನೂ ಇಲ್ಲ. ಸುಮ್ಮನೆ ಚಿಕ್ಕದಾಗಿ ಏನಾದರೂ ಒಂದು ಮಾತು ಹೇಳಿಬಿಟ್ರು ನಾನು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೀನಿ. ಸೊ ಹಾಗೆ ಅವರು ಎಷ್ಟು ತಗೊತೀಯಾ ಅಂತ ಅಷ್ಟೇ ಅಂದಿದ್ದೀನಿ, ಏನು ಜಾಸ್ತಿ ಮಾತಾಡಲಿಲ್ಲ. ಇನ್ನೂ ಎಷ್ಟು ಬೇಕು ನಿನಗೆ, ಎಷ್ಟು ತಗೋತೀಯಾ ಅಂದರು. ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟೆ. ನೋಡಿದ್ರೆ ಅವ್ರದ್ದು ಈ ಥರ ಪ್ಲ್ಯಾನ್ಸ್ ಎಲ್ಲ ಇದ್ದಿದ್ದಕ್ಕೇನೆ ಅವರು ನನ್ನನ್ನು ತಗೊಳಕ್ ಬಿಡಲಿಲ್ಲ. ಇದೇ ಇಯರಿಂಗ್ಸೇ ನಾನು ನೋಡಿದ್ದು, ಸೇಮ್ ಅವ್ರು ಅದನ್ನೇ ತಗೊಂಡು ಬಂದಿದ್ದಾರೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಬೆಸ್ಟ್ ಬರ್ತ್ಡೇ ಗಿಫ್ಟು. ಬಿಕಾಸ್ ನನಗೆ ಪರ್ಸ್ನಲಿ ಗೋಲ್ಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಅಲ್ಲ, ತುಂಬ ಜನ ಲೇಡೀಸ್ ನಾವು ಗೋಲ್ಡ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ನನಗೂ ಅಷ್ಟೇ ತುಂಬ ಇಷ್ಟ. ಸೊ ಹಾಗಾಗಿ ನನಗೆಲ್ಲ ಗಿಫ್ಟ್ಗಿಂತ ಗೋಲ್ಡ್ ಗಿಫ್ಟ್ 1 ಗ್ರಾಮ್ ಕೊಟ್ಟರು ಸರಿ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡತ್ತೆ. ಸೊ ಅದೇ ಕೊಟ್ಟಿದ್ದಾರೆ ಮಕ್ಕಳು, ಅದು ಗೋಲ್ಡ್ ಅನ್ನೋದಕ್ಕಿಂತ ಡೈಮಂಡೇ ಕೊಟ್ಬಿಟ್ಟಿದ್ದಾರೆ. ಸೊ ಹೀಗಿದೆ. ಇನ್ನು ಯಾವ ಹೋಟೆಲ್ಲು ಏನು, ಯಾವ ರೆಸ್ಟೋರೆಂಟ್ ಬುಕ್ ಮಾಡಿದ್ದಾರೆ ಏನು ಅನ್ನೋದನ್ನ ನಾನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಹನಿ ಮುಂಚೆನೇ ಟೇಬಲ್ ಬುಕ್ ಮಾಡಿದ್ಲು, ನಾವು ಹೋದ್ವಿ. ಇನ್ನು ಮಕ್ಕಳು ಚಿಕ್ಕವರಿದ್ದಾಗ ಯೂಶ್ವಲಿ ಏನಂದರೆ ನಾವು ಈ ಥರ ಯಾವಾಗಾದರೂ ರೆಸ್ಟೋರೆಂಟ್ಸ್ ಅಲ್ಲಿ ಇಲ್ಲಿ ಹೋದಾಗ ಅಂದರೆ ಅವಾಗ ತುಂಬ ಕಡಿಮೆ ಇತ್ತು ನಾವು ಔಟ್ಸೈಡ್ ಹೋಗಿ ತಿನ್ನೋದು. ಮಕ್ಕಳು ದೊಡ್ಡವರಾದ್ಮೇಲೆ ನಿಜ ಹೇಳಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೋಗ್ತಿದ್ದೀವಿ. ಅಂದರೆ ಅವ್ರ ಫೋರ್ಸ್ಗೆ ಅಮ್ಮ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಆ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿರ್ತಾರೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಜಾಸ್ತಿನೇ ಹೋಗ್ತಿರ್ತೀವಿ. ಅಂದರೆ ಇವಾಗ ಜಸ್ಟ್ 1 ವರ್ಷ 2 ವರ್ಷದಿಂದ ಅಲ್ಲ, ಒಂದು 3-4-5 ವರ್ಷ ಅನ್ಕೊಳ್ಳಿ, ಅವಾಗಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋದು ಎಲ್ಲ ಇದ್ದೇ ಇರತ್ತೆ. ಬಟ್ ಮುಂಚೆಯಿಂದನೂ ನಾವು ಆ್ಯನಿವರ್ಸರಿ ಬರ್ತ್ಡೇ ಏನೇ ಇರಲಿ ಕಂಪಲ್ಸರಿ ಡಿನ್ನರ್ಗೆ ಅಂತ ಹೇಳಿ ಔಟ್ಸೈಡ್ ಹೋಗೋ ಅಭ್ಯಾಸ ಇದ್ದೇ ಇತ್ತು ನಮಗೆ. ಇನ್ನು ಅವ್ರು ಚಿಕ್ಕವರಿದ್ದಾಗೆಲ್ಲ ನಾವು ಆರ್ಡರ್ಸ್ ಮಾಡ್ತಾ ಇದ್ವಿ. ಮಕ್ಳೇನು ತಿಂತಾರೆ, ಸ್ಪೈಸಿ ಇರತ್ತಾ ಹೇಗೆ ಏನು ಅಂತ ಅಂದ್ಬಿಟ್ಟು ಅದೆಲ್ಲ ಕೇರ್ಫುಲ್ ತಗೊಂಡು ನಾನು ಆರ್ಡರ್ನ ಮಾಡ್ತಾ ಇದ್ದೆ. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಉಲ್ಟಾ ಆಗೋಗ್ಬಿಟ್ಟಿದೆ. ಮಕ್ಕಳು ಆರ್ಡರ್ ಮಾಡೋ ಥರ ಆಗ್ಬಿಟ್ಟಿದ್ದಾರೆ. ಅವರು ಅದನ್ನೆಲ್ಲ ಕೇಳ್ತಿರ್ತಾರೆ, ಇದು ತಗೊಂಡ್ರೆ ಪಪ್ಪನ್ಗೆ ಇಷ್ಟ ಆಗತ್ತಾ, ಇದು ಅಮ್ಮನ್ಗೆ ಇಷ್ಟ ಆಗತ್ತಾ, ಮತ್ತೆ ತುಂಬಾ ಸ್ಪೈಸಿ ಇರತ್ತಾ ಹೇಗೆ ಏನು ಅಂತ ಹೇಳಿ. ಬಿಕಾಸ್ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನಮಗೆ ತುಂಬಾ ಸ್ಪೈಸಿ ಫುಡ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಮನೆಯವರು ಸ್ವಲ್ಪ ಫ್ಯಾನ್ಸಿ ಫುಡ್ಡು ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ. ಅವರು ಸ್ವಲ್ಪ ನಾಟಿ ಸ್ಟೈಲ್ ಫುಡ್ಡು ಆ ಥರದ್ದೇ ಅವ್ರು ಲೈಕ್ ಮಾಡೋದು. ಆದರೆ ನನಗೆ ಮಕ್ಕಳಿಗೆ ಮಾತ್ರ ಸ್ವಲ್ಪ ಫ್ಯಾನ್ಸಿ ಫುಡ್ ಎಲ್ಲ ಟ್ರೈ ಮಾಡೋಣ, ಅದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಷ್ಟ ಆಗತ್ತೆ. ಹಾಗಾಗಿ ಅವರು ಇವಾಗ ಮೆನು ಕಾರ್ಡ್ಸ್ ತೊಗೊಂಡು ಅವ್ರ ಪಪ್ಪನಿಗೆ ಸಪ್ರೇಟು ನಮಗೆ ಎಲ್ಲ ನೋಡ್ಕೊಂಡು ಅವರೇ ಆರ್ಡರ್ ಮಾಡ್ತಿರ್ತಾರೆ. ಇನ್ನು ಇದು ಆರ್ಡರ್ ಎಲ್ಲ ಮಾಡೋ ಟೈಮಲ್ಲಿ ನಮ್ಮ ಮನೆಯವರು ಒಂದು ಕ್ವಶನ್ ಕೇಳ್ತಾ ಇದ್ರು, ಇವಾಗೇನೋ ನಾನು ಕರ್ಕೊಂಡು ಬರ್ತೀನಿ, ನಾನು ಕೊಡಿಸ್ತೀನಿ, ನೀವು ಮುಂದಕ್ಕೆ ಮದುವೆ ಎಲ್ಲ ಆದಮೇಲೆ ನಮ್ಮನ್ನು ಈ ರೀತಿ ಕರ್ಕೊಂಡು ಹೋಗಿ ನೀವು ನಮಗೆ ಡಿನ್ನರ್ ಎಲ್ಲ ಕೊಡಿಸ್ತೀರಾ ಅಂತ ಮಕ್ಕಳನ್ನ ರೇಗಿಸ್ತಾ ಇದ್ರು. ಅದು ಎಸ್ಪೆಷಲಿ ನಮ್ಮ ಮನೆಯವರು ಜಾಸ್ತಿ ಹನಿನ ಟೀಸ್ ಮಾಡ್ತಾರೆ ಈ ಥರ ವಿಚಾರಗಳಿಗೆ. ಸೊ ಅವಳು ಅದೇ ಹೇಳ್ತಾ ಇದ್ಲು, ಯಾಕೆ ಕೊಡ್ಸಲ್ಲ ಪಪ್ಪ, ಆಮೇಲೂ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂತ ಹೇಳಿ. ಬಟ್ ನಾನು ಆಮೇಲೆ ನಿಮ್ಮ ಫ್ಯಾಮಿಲಿನೇ ಇರತ್ತೆ, ನಾವೆಲ್ಲ ಏನಕ್ಕೆ ಬರೋದು, ಸುಮ್ಮನಿರಿ, ಆ ಥರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಬಾರ್ದು ನಾವು ಅಂತ ಅಂದರೆ ನಮ್ಮ ಮಕ್ಕಳು ಇಲ್ಲ ಯಾಕಮ್ಮ ಹಂಗಂತ ಹೇಳ್ತೀರಾ, ಸೊ ಆ ಫ್ಯಾಮಿಲಿನೂ ನಮ್ಮದೇ, ನಿಮ್ಮನ್ನು ನಾವು ಬಿಟ್ಟರೆ ಇನ್ಯಾರಿದ್ದಾರೆ, ನಾವೇ ನೋಡ್ಕೊಬೇಕು, ಸೊ ಎಲ್ಲರೂ ಫ್ರೆಂಡ್ಲಿ ಆಗಿರೋಣ, ನೀವು ಅಂಥ ಮನೆಯೇ ನಮಗೆ ಹುಡುಕಿ ಫ್ರೆಂಡ್ಲಿ ಆಗಿರೋ ಅಂಥ ಮನೆನ ಹುಡುಕಿ ಮಾಡಿಮ್ಮ, ಅವಾಗ ಎಲ್ಲರೂ ಫ್ಯಾಮಿಲೀಸ್ ಎಲ್ಲ ಈ ಥರ ಬಂದು ಗೆಟ್ ಟುಗೆದರ್ ಚೆನ್ನಾಗಿರತ್ತೆ. ಸೊ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಎಲ್ಲ ಮೀಟ್ ಆಗೋ ಥರ ಎಲ್ಲ ಪ್ಲ್ಯಾನ್ ಮಾಡ್ಬೋದು ಅಂತ ಎಲ್ಲಾನು ಹೇಳ್ತಿದ್ರು. ಅದೆಲ್ಲ ಕೇಳಕ್ಕೆ ನಿಜವಾಗ್ಲೂ ಒಂಥರ ಖುಷಿನೇ. ಬಟ್ ಆದರೆ ಎಲ್ಲೋ ಒಂದು ಕಡೆ ಮದುವೆ ಅಂತ ವಿಚಾರ ಬಂದಾಗ ಮನಸ್ಸಲ್ಲಿ ನಾನು ಸ್ವಲ್ಪ ಎಮೋಷನಲ್ ಆಗಿಬಿಡ್ತೀನಿ. ಅದನ್ನು ಅಷ್ಟು ನಾನು ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಮೇ ಬಿ ಇದು ಹೆಣ್ಣೆತ್ತಿರೋ ಅಂಥ ಪ್ರತಿಯೊಂದು ತಾಯಿಗೂ ನನ್ನ ಒಳಗಡೆಗೆ ಏನು ಭಾವನೆಗಳು ಆಗ್ತಿದೆ ಅಂದರೆ ಇರುತ್ತೆ ಅನ್ನೋದು ಅರ್ಥ ಆಗತ್ತೆ ಅಂತ ಹೇಳಿ ಅನಿಸುತ್ತೆ. ನಿಜವಾಗ್ಲೂ ಕೆಲವು ಸತಿ ಅಂತೂ ನನಗೆ ಯಾಕಾದರೂ ನನ್ನ ಮಕ್ಕಳು ಇಷ್ಟು ಬೇಗ ದೊಡ್ಡವ್ರು ಆಗ್ಬಿಟ್ರು ಅಂತ ಅಂದ್ಬಿಟ್ಟು ಫೀಲಿಂಗು ಸಹ ಆಗ್ತಾ ಇರುತ್ತೆ. ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ತೀವಲ್ವಾ, ಆ ಥರ ಇರುತ್ತೆ ನನಗೆ ಸಮ್ಟೈಮ್ಸ್. ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆಕ್ಸ್ಟ್ ಡೇ ಶೂಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹನಿ ನೋಡಿ ಕಿಚನಲ್ಲಿ ಒಬ್ಳೆ ನಿಂತ್ಕೊಂಡು ತಿಂತಿದ್ದಾಳೆ. ಏನು ಕನ್ನ ತಿಂತಾ ಇರೋದು? ಆ್ಯಕ್ಚುಲಿ ಓನ್ ರೆಸಿಪಿ ಸ್ಪಗೆಟಿ. ಅವಳ ಓನ್ ರೆಸಿಪಿ ಅಂತೆ, ಏನೋ ಸ್ಪೆಗಿಟಿ ಅಂತೆ. ಏನೋ ಸ್ಪೆಗಿಟಿನ ಏನು ಹೆಸರು? ಸ್ಪಗೆಟಿ. ಓಕೆ ನೋಡಿ ಏನೋ ಮಾಡಿದಾಳೆ. ಸೊ ಅದಕ್ಕೆ ಮೇಡಮ್ ನೋಡಿ ಏನೇನೋ ತರಿಸ್ತಾಳೆ. ಸೊ ಇದನ್ನು ಮಾಡಿರೋದಲ್ವ ಕರ್ಣ? ಓಕೆ, ಚೀಸು, ಕ್ರೀಮು, ಮತ್ತು ಇದೇನಿದು ಏನೋ ಚಿಲ್ಲಿ ಆಯಿಲ್ ಅಂತೆ. ಸೊ ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿ ಬಂತಾ? ಆ್ಯಕ್ಚುಲಿ ಹನಿದು ಇಂಟರ್ನ್ಶಿಪ್ ಕಂಪ್ಲೀಟ್ ಆಯಿತು. ಇದೀಗ ಮನೇಲಿರೋದ್ರಿಂದ ನಾನು ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು. ಮನೇಲಿರೋದ್ರಿಂದ ಈ ರೀತಿ ವೆರೈಟಿ ಮಾಡಿ ಬಡಿಸ್ತಾ ಇದ್ದಾಳೆ ನನ್ನ ಮಗಳು ನನಗೆ. ಇರೋ ದಪ್ಪ ಸಾಲದು ಅಂತ ಇನ್ನೂ ದಪ್ಪ ಮಾಡ್ತಾವಳು ನನ್ನ. ಸೊ ಇವಾಗ ಲಂಚ್ ತಿನ್ನಬೇಕು. ಬೆಳಗ್ಗೆ ಚಪಾತಿ ಮಾಡಿದ್ವಿ, ಅಡುಗೆ ಮಾಡಿಲ್ಲ. ನಮ್ಮ ಮನೆಯವ್ರ ಬಾಕ್ಸ್ ಬೇಡ ಅಂದರೆ ನಾವು ಇದೊಂದು ಕೆಲಸ ಮಾಡ್ತೀವಿ, ಸಾರು ಮಾಡಲ್ಲ. ಸೊ ಹಾಗಾಗಿ ಇವಳು ಏನೇನೋ ತರಿಸಿ ಏನೋ ಮಾಡಿ ತಿಂತಾ ಇರೋದು. ಸೊ ಈಗ ನಾನು ತಿನ್ನಬೇಕು. ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಹಂಗೆ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಫಸ್ಟ್ ಲಂಚ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ಅದು ನನಗೆ ನಿನಗೆ ಪಾವನಿಗೆ ಮಾತ್ರನಾ? ಆಮೇಲಿಂದ ನಾವು ಅದೇ ಹೊರ್ಗಡೆ ಹೋಗ್ಬೇಕಿತ್ತು ಅಂತ ಹೇಳಿದ್ನಲ್ವಾ, ಸೊ ಸಂಜೆ ನಮ್ಮ ಮನೆಯವ್ರು ಆಫೀಸಿಂದ ಬಂದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅಂದರೆ ಅವ್ರು 7 ಗಂಟೆ ಅಥವಾ 8 ಗಂಟೆಗೆ ಬಂದರೆ ಬೇಗ ಬಂದರು ಅಂತ ಅರ್ಥ ನಮ್ಮ ಪ್ರಕಾರ. ಸೊ ಒಂದು 7:30 ಹಂಗೇನೋ ಹೋಗಿದ್ದು ನಾವು. ಆಮೇಲೆ ಹನಿಗೆ ಡ್ಯಾನ್ಸ್ ಕ್ಲಾಸ್ ಬೇರೆ ಇತ್ತು 8 ಗಂಟೆಗೆ. ಸರಿ ಅವಳು ಹಂಗೆ ಬಂದ್ಬಿಟ್ಟು ಅಮ್ಮ ಸೆಲೆಕ್ಷನ್ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಹೋಗ್ತೀನಿ ಅಂದರೆ ನನಗೆ ಈಗ ಅವಳು ಇಲ್ಲ ಪಾವನಿನ ಯಾರಾದರೂ ಒಬ್ರು ಇರಬೇಕು ಸೆಲೆಕ್ಷನ್ಗೆ. ಹಾಗಾಗಿ ನಾನು ಎಲ್ಲೇ ಹೋದ್ರು ಮಕ್ಕಳನ್ನ ಒಂದು ಸ್ವಲ್ಪ ಕರೀತಾ ಇರ್ತೀನಿ ಬನ್ನಿ ಬನ್ನಿ ಅಂತ ಹೇಳಿ. ಹನಿ ಬಂದಿದ್ಲು. ಪಾವನಿ ಆಲ್ರೆಡಿ ಅವಳು 6 ಗಂಟೆಗೇನೆ ಕ್ಲಾಸ್ ಇತ್ತು ಅಂತ ಅವಳು ಹೊರಟಿದ್ಲು. ಹನಿ ಬಂದಿದ್ಲು ಜೊತೆಗೆ. ಇನ್ನು ನಾನು ಯೂಶ್ವಲಿ ಟೈಟಾನ್ ರಾಗದಲ್ಲೇ ಸ್ವಲ್ಪ ಜಾಸ್ತಿ ವಾಚಸ್ ಇಷ್ಟಪಡೋದು. ಅಂದರೆ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಆಲ್ 90% ಟೈಟಾನ್ ಕಂಪನಿ ಇದೆ. ನನಗೆ ಆ ಬ್ರ್ಯಾಂಡಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಲೆವೆಲ್ಗೆ ಕರೆಕ್ಟಾಗಿ ಪ್ರೈಸ್ ಇರುತ್ತೆ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ನನಗೆ ವಾಚ್ ವಿಚಾರದಲ್ಲೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ ತಗೋಬೇಕು ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾವಾಗಲೂ ಅಷ್ಟೇ ವಾಚ್ ತೊಗೋಬೇಕು ಅಂದಿದ ತಕ್ಷಣ ಟೈಟಾನ್ ಇದಕ್ಕೆ ಹೋಗ್ತೀನಿ. ನನ್ನ ಹತ್ರ ಇರೋದು ಅದೇ ಕಂಪನಿ ಇದೆ. ಸುಮಾರು ಜನ ನಾನು ಹಾಕ್ಕೊಳ್ಳೋ ಕೆಲವು ವಾಚಸ್ಸನ್ನು ಕೇಳ್ತಾ ಇರ್ತಾರೆ ಎಲ್ಲಿ ಲಿಂಕ್ ಕೊಡಿ ಅಂತ ಹೇಳಿ. ಯಾವುದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆಲ್ಲ ನಾನೆಲ್ಲ ಈ ರೀತಿ ಆಫ್ಲೈನಲ್ಲೇ ಹೋಗಿ ನೋಡಿ ಅದನ್ನು ಅಂದರೆ ಚೈನ್ ಎಲ್ಲ ಸ್ವಲ್ಪ ದೊಡ್ಡದಾಗಿರತ್ತಲ್ವ, ನೀಟಾಗಿ ಅದನ್ನು ಕಟ್ ಮಾಡಿಸಿ ಈ ಥರ ತೊಗೊಂಡು ಬರೋದು ಅಷ್ಟೇ. ಈ ಸತಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಹನಿ ಮತ್ತು ನಾನು ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿದ್ವಿ. ಇನ್ನೊಂದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಹನಿ ಯಾಕೋ ಒಳಗಡೆ ಡಯಲ್ ಚೆನ್ನಾಗಿಲ್ಲ ಅಮ್ಮ ಬೇಡ ಇದನ್ನು ಅಂತ ಹೇಳಿದ್ಲು. ನಮ್ಮನೆಯವರೇ ನನಗೆ ಬರ್ತಡೇಗೆ ಗಿಫ್ಟ್ ಅಂತ ಹೇಳಿ ಕೊಡಿಸ್ತಾ ಇರೋದು. ಸೊ ನಾನು ಆಗಲೇ ಹೇಳಿದ್ದೆ ಬ್ರೇಸ್ಲೆಟ್ ಕೊಡಿಸಿದ್ರು ಅಂದ್ಬಿಟ್ಟು. ಬಟ್ ಅವ್ರು ಅದನ್ನು ಬರ್ತಡೇ ಗಿಫ್ಟ್ ಅಂತ ಕನ್ಸಿಡರ್ ಮಾಡಿರಲಿಲ್ಲ. ಹಂಗಾಗಿ ವಾಚ್ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಿದ್ದು. ಅವ್ರು ಹಂಗೂ ಹೇಳಿದ್ರು ತಗೋ ಅದು ಇಷ್ಟ ಆಗಿದ್ರೆ. ಇವಾಗ ಯಾಕಂದರೆ ಮಕ್ಳಿಗೂ ಇವಾಗ ಅವಶ್ಯಕತೆ ಇದೆ. ಮುಂಚೆ ಅಂದರೆ ಅವ್ರು ಅಷ್ಟಾಗಿ ವಾಚಸ್ ಆಗ್ತಿರ್ಲಿಲ್ಲ. ಅಂದರೆ ಕಾಲೇಜ್ಗೆ ಹೋಗುವಾಗ ಅವ್ರದ್ದು ಕಾಲೇಜ್ಗೆ ಅಂತಲೇ ಸಪ್ರೇಟಾಗಿ ಕೊಡಿಸಿದ್ವಿ. ಬಟ್ ಇವಾಗ ಫಂಕ್ಷನ್ಗೆ ಎಲ್ಲಾದರೂ ಹೋದಾಗ ಆ ವಾಚಸ್ ಅವ್ರಿಗೆ ಸೂಟ್ ಆಗಲ್ಲ. ಹಾಗಾಗಿ ಬಂದು ನನ್ನ ಹತ್ರನೇ ವಾಚನ್ನು ತೊಗೊಂಡು ಹಾಕೋತಿರ್ತಾರೆ. ಸೊ ನಮ್ಮ ಮನೆಯವ್ರ ಮಕ್ಕಳು ಹಾಕೋತಿರ್ತಾರಲ್ವ, ಪರವಾಗಿಲ್ಲ ಇನ್ನೊಂದು ತಗೋ ಅಂತ ಹೇಳಿದ್ರು. ಬಟ್ ಹನಿ ಯಾಕೋ ಅಮ್ಮ ಡಯಲ್ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ಲು. ಸರಿ ನನಗೆ ಒನ್ಸ್ ಅಂದರೆ ಲೈಕ್ ನನಗೆ ಹೇಗೆ ಅಂದರೆ ಹನಿ ಅಥವಾ ಪಾವನಿ ಅದು ಚೆನ್ನಾಗಿಲ್ಲ ಅಂದರೆ ಓಕೆ ಬೇಡ ಮತ್ತೆ, ಯಾಕಂದರೆ ಅವ್ರು ಅದನ್ನು ಹಾಕ್ಕೊಳ್ಳಲ್ವೇನೋ ಅನ್ನೋ ಒಂದು ಫೀಲಿಂಗ್ ಕುತ್ಕೊಂಡ್ಬಿಡತ್ತೆ ನನಗೆ. ಹಾಗಾಗಿ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗಾದರೂ ಬರೋಣ ಬಾಮ್ಮ, ಅವಾಗ ಇನ್ನೂ ಸ್ವಲ್ಪ ಬೇರೆ ವೆರೈಟೀಸ್ ಎಲ್ಲ ಬಂದಿರತ್ತೆ ನೋಡ. ಅಷ್ಟು ಒಂದು ವ್ಲಾಗಲ್ಲಿ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ. ಸೊ ಅದರಲ್ಲಿ ಒಂದು 2-3 ಟಾಪ್ಸ್ ರೆಡಿ ಮಾಡಿ ಕೊಟ್ಟಿದ್ರು. ಹಾಗೇನೆ ವಿಡಿಯೋ ಮಾಡಿಬಿಟ್ಟು ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಇದು ಒಂದು ಟಾಪ್ನ ಈ ಥರ ಸ್ಟಿಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಇವೆಲ್ಲ ಜೀನ್ಸ್ ಮೇಲೆಲ್ಲ ತುಂಬ ಚೆನ್ನಾಗಿರತ್ತೆ. ಈಗ ಮಕ್ಕಳಿಗೆಲ್ಲ ಹಾಕ್ಕೊಳ್ಳೋ ಕಂಫರ್ಟ್ ಇರುತ್ತೆ. ಹಾಗಾಗಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ವಿತ್ ಲೈನಿಂಗ್ ಹಾಕಿ ಮಾಡಿಕೊಟ್ಟಿದ್ದಾರೆ. ಲೈನಿಂಗನ್ನು ಹಾಕಿದ್ದಾರೆ. ಇದು ಒಂದು ಟಾಪು. ಇದು ಮೀಟರ್ ಬಂದು ಐ ಥಿಂಕ್ 100 ರುಪೀಸೋ ಇಲ್ಲ 120ನೋ ಕೊಟ್ಟಿದ್ದು ನೆನಪಿದೆ ನನಗೆ. ಮತ್ತು ಇದನ್ನು ನಾನು ಹೇಳಿದ್ದೆ, ಇದು 1.5 ಮೀಟ್ರ್ ತೊಗೊಂಡಿದ್ದೆ. ಇದರಲ್ಲಿ ನಾನು ಹೇಳಿದ್ದೆ ನಿಮಗೆ 2 ಮೀಟ್ರ್ ಲಾಸ್ಟ್ ಪೀಸ್ ಅಂತ ಹೇಳಿಬಿಟ್ಟು ಅವ್ರು ಫುಲ್ ತೊಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ 2 ಮೀಟರು. ಸೊ 2 ಟಾಪ್ನ ಸ್ಟಿಚ್ ಮಾಡಿದ್ದಾರೆ. ಅಂದರೆ ಒಂದು ನನಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಇನ್ನೂ ಟ್ರಯಲ್ ಮಾಡಬೇಕು ಇದನ್ನು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಯಾವಾಗಾದರೂ ಜೀನ್ಸ್ ಹಾಕ್ಕೋತೀನಲ್ವ, ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಓಕೆ ಅಂತ. ಅಂದರೆ ಇಬ್ಬರಿಗೂ ಸೇಮ್ ಸೈಜೇ ಇರುತ್ತಲ್ವಾ, 2 ಟಾಪ್ ಹೊಲ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಆ ಥರ. ಮತ್ತು ಇದು ಇದು ಆ್ಯಕ್ಚುಲಿ ಪಾವನಿ ಹಾಕ್ಕೊಂಡಿದ್ಲು. ಒಂದು ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತೀನಿ. ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ಈ ಒಂದು ಟಾಪ್ ಅಂತೂ ಅವಳಿಗೆ. ಸೊ ಈ ಥರ ಹೊಲ್ಕೊಟ್ಟಿದ್ದಾರೆ. ಇಲ್ಲಿ ಸೈಡಲ್ಲಿ ಈ ಥರ ಕಟ್ಟಿರೋ ಥರ ಎಲ್ಲನೂ ಮಾಡಿದ್ದಾರೆ. ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಪಾವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೊಂದು ಕ್ಲಿಪ್ಪಿಂಗ್ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಈ ಥರ ಇದೆ ಫೈನಲಿ. ಅಂದರೆ ಒಟ್ಟಿಗೆ ಎಲ್ಲ ಕೊಟ್ಟಿಲ್ಲ, ನಾನು ಕೆಲವೊಂದೇ ಕೊಡ್ತಾ ಇದ್ದೀನಿ. ಬಿಕಾಸ್ ಪಾಪ ಅವ್ರಿಗೂ ಬೇರೆ ಬೇರೆಯವ್ರು ಇರ್ತಾರೆ ಅಲ್ವಾ, ನಾನು ಒಬ್ಬಳೇ ಅಂತೂ ಅಲ್ಲ, ಬೇರೆಯವ್ರಿಗೂ ಅವರು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಗ್ಯಾಪಲ್ಲಿ ನೋಡ್ಕೊಂಡು ನಾನು ಒಂದು 2 ಕೊಟ್ಟು ಸ್ಟಿಚ್ ಮಾಡಿಸ್ಕೊತಾ ಇದ್ದೀನಿ. ಸೊ ಇಷ್ಟಿದೆ. ಇನ್ನು ನಿಮಗೆಲ್ಲ ಗೊತ್ತು, ಅವರು ತುಂಬ ಜನ ನನಗೀಗಲೂ ಕಮೆಂಟಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಕೇಳ್ತಾನೆ ಇರ್ತಾರೆ, ಅವ್ರ ನಂಬರ್ ಕೊಡಿ ಅಂತ. ನಾನು ತುಂಬ ಸತಿ ಹೇಳಿದ್ದೀನಿ, ಅವ್ರು ಕಂಫರ್ಟೇಬಲ್ ಇಲ್ಲ ನಂಬರ್ ಕೊಡೋಕ್ಕೆ. ಅವ್ರು ಕಂಫರ್ಟೇಬಲ್ ಇಲ್ದಿದ್ದಾಗ ನಾನು ಸುಮ್ಮನೆ ಇನ್ನೊಬ್ರ ನಂಬರ್ಸ್ ಎಲ್ಲ ನಾನು ಹಂಗೆ ಶೇರ್ ಮಾಡೋದಿಲ್ಲ.
ಅವ್ರು ಯಾವತ್ತು ಪುಷ್ಪ ನಮ್ಮ ನಂಬರ್ ನೀವು ಕೊಡಿ ಅಂತ ಹೇಳ್ತಾರೋ ಅಲ್ಲಿವರೆಗೂ ನಾನು ಅವ್ರ ನಂಬರ್ ಶೇರ್ ಮಾಡಲ್ಲ. ಸಾರಿ ಅದು ಒಂದು ವಿಚಾರಕ್ಕೆ. ಸೊ ಇಷ್ಟಿದೆ. ಇನ್ನು ನೆಕ್ಸ್ಟ್ ಸ್ಟಿಚಿಂಗ್ ಆಗಿರೋ ಬರೋತ್ತಲ್ವ, ಅವಾಗ ನಾನು ಅಗೇನ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ್ಯಾವ ಥರ ಮಾಡಿಸ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ಏನಂತಂದರೆ, ಈಗ ಬೆಂಗಳೂರಲ್ಲಿರೋರೇನೋ ನಂಬರ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಬೋದು. ನಿಮಗೆ ಹೆಲ್ಪ್ಫುಲ್ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಈಗ ನನ್ನ ವೀಡಿಯೋಸ್ ಎಲ್ಲೆಲ್ಲಿಂದನೋ ನೋಡ್ತಿರ್ತಾರೆ. ನಾನು ಏನಕ್ಕೆ ಡ್ರೆಸ್ ವೀಡಿಯೋಸ್ ಹಾಕ್ತೀನಿ ಅನ್ನೋದಕ್ಕೆ ಒಂದು ಮಾತು ಹೇಳಬೇಕು. ತುಂಬ ಕಡೆಯಿಂದ ನನ್ನ ವೀಡಿಯೋಸ್ನ ನೋಡ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಅಟ್ಲೀಸ್ಟ್ ಒಂದು ಐಡಿಯಾ ಬರುತ್ತೆ ಅಲ್ವಾ, ಓ ಈ ಥರ ಟಾಪ್ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ. ಹಾಗಾಗಿ ನಾನು ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ ಅಷ್ಟೇ. ಮತ್ತೀಗ ಹಾಕ್ಕೊಂಡಾಗ ಲಿಂಕ್ ಕೊಡಿ ಅಂತಲೂ ಕೇಳ್ತಾ ಇರ್ತಾರೆ. ಸೊ ಒಂದು ವಿಡಿಯೋದಲ್ಲಿ ಹೇಳಿದರೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಇದು ಸ್ಟಿಚ್ ಮಾಡಿಸಿರೋದು, ಇದರ ಲಿಂಕ್ ಎಲ್ಲ ಏನೂ ಇಲ್ಲ, ಆಲ್ರೆಡಿ ಪುಷ್ಪ ಅವರು ಹಾಕಿದ್ರಲ್ವ ವಿಡಿಯೋದಲ್ಲಿ ಅಂತ ಹೇಳಿ ನೀವು ಅನ್ಕೊಂತೀರ. ಹಾಗಾಗಿ ಅಷ್ಟೇ. ಸೊ ಇಷ್ಟಿದೆ. ಅದೇ ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಯಾವ್ಯಾವುದು ಸ್ಟಿಚಿಂಗ್ ಆಗಿ ಬರುತ್ತೆ ಒಂದು ನಾನು ಶೇರ್ ಮಾಡ್ತೀನಿ. ಮತ್ತು ನಮ್ಮ ಹನಿ ಏನೋ ಈ ಸತಿ ಹೇಳ್ತಾ ಇದ್ಲು, ಅಮ್ಮ ಜಾಸ್ತಿ ಡಿಸೈನ್ಸ್ ಬೇಡ, ಆದಷ್ಟು ಪ್ಲೈನೇ ಸ್ಟಿಚ್ ಮಾಡಿಸಿ ಅಂತ ಹೇಳ್ತಾ ಇದ್ಲು. ಸೊ ನೋಡೋಣ, ಆ ಒಂದು ಫ್ಯಾಬ್ರಿಕ್ಗೆ ಪ್ಲೈನಲ್ಲೇ ಸುಮ್ಮನೆ ಸ್ವಲ್ಪ ಸ್ಲೀವ್ಸ್ ಏನಾದರೂ ಡಿಫ್ರೆಂಟಾಗಿ ಮಾಡಿಸ್ಬೋದಾ ಅಂತ ಯೋಚನೆ ಮಾಡಿ ಅದೊಂದು ಮಾಡ್ತೀನಿ. ಅಂದರೆ ಈಗ ಇದಕ್ಕೇನು ಲೇಸ್ ಎಲ್ಲ ಹಾಕಿದಾರಲ್ವ, ಸೊ ನಮ್ಮ ಹನಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಬೇಡ ಈ ಥರ ನೀನು ಹಾಕಿಸ್ಕೋಬೇಕಾದ್ರೆ ನಮ್ಗೆ ಹಾಕಿಸ್ಬೇಡ ಅಂತ ಅಂದ್ಬಿಟ್ಟು ಅವಳು, ನಾನು ಏನು ಹೇಳಿರಲಿಲ್ಲ ಲೇಸು, ಬಟ್ ಈ ಸ್ಲೀವ್ ಡಿಸೈನ್ ಒಂದು ನಾನು ಹೇಳಿದ್ದೆ ಈ ಥರ ಬೇಕು ಅಂತ. ಸೊ ಆ ಥರ ಇರುತ್ತೆ. ನೆಕ್ಸ್ಟ್ ಅವ್ರು ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅನ್ನೋದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತೀನಿ. ಮತ್ತು ಸುಮಾರು ಜನ ಅರ್ಶಿಣಿ ಮತ್ತು ಪಾವನಿದು ಯೂಟ್ಯೂಬ್ ಚಾನಲ್ ನೇಮ್ ಏನು ಅಂತೆಲ್ಲ ಕೇಳ್ತಾ ಇದ್ರಿ. ಅರ್ಶಿಣಿದು ಹರ್ಷಿಣಿ ಮಹೇಶ್ ಅಂತಲೇ ಬರುತ್ತೆ. ಪಾವನಿದು ಐ ಥಿಂಕ್ ಪಾವನಿ ಲೈಫ್ ಸ್ಟೈಲ್ ಅಂತನೋ ಏನೋ ಇದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಆ ಚಾನಲ್ನ ಒಂದ್ಸತಿ ನೋಡ್ಬೋದು. ನಾನೇನು ನನ್ನ ಚಾನಲಲ್ಲಿ ಅವ್ರ ಚಾನಲ್ದು ಲಿಂಕ್ಸ್ ಎಲ್ಲ ಹಾಕೋದು ಅದೆಲ್ಲ ಏನೂ ಮಾಡ್ತಾ ಇಲ್ಲ. ಬಿಕಾಸ್ ನನಗೇನಂದರೆ ಅವರೇ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಅವರೇ ಅದನ್ನು ಮುಂದೆ ತೊಗೊಂಡು ಬರಬೇಕು ಅನ್ನೋದು ನನಗಿದೆ. ಹಾಗಾಗಿ ಸೊ ಹಂಗೂ ನೀವು ಕೆಲವ್ರು ಯಾರು ಕೇಳ್ತಿದ್ದೀರಾ ಅವ್ರಿಗೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.